ಡಾಕ್ಟರ್, ನೀವು ರೀಸೆಂಟಾಗಿ ಮಾಡಿರೋ ಚಾಲೆಂಜಿಂಗ್ ಕೇಸ್ ಯಾವುದು? ಒಂದು 26 ವಯಸ್ಸಿನ ಒಂದು ಯುವಕ ವೆಸ್ಟ್ ಬೆಂಗಾಲಿಂದ ನಮ್ಮ ಹತ್ರ ಬಂದಿದ್ದ. ಅವನಿಗೆ 2-3 ತಿಂಗಳಿಂದ ಮೋಷನ್ ಮಾಡೋ ಜಾಗದಿಂದ ಕರುಳು ಆಚೆ ಬರ್ತಿತ್ತು. ಅದನ್ನು ಅಲ್ಲೇ ಲೋಕಲ್ ಡಾಕ್ಟರ್ಸಿಗೆ ಹತ್ರ ತೋರಿಸಿ ಏನು ಲೋಕಲ್ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದ. ಬಟ್ ಅದನ್ನು ವಾಸಿ ಆಗ್ತಿಲ್ಲ ಅಂತ ಆಮೇಲೆ ನಮ್ಮ ಬಗ್ಗೆ ಎಲ್ಲ ತಿಳುವಳಿಕೆ ಇತ್ತು ಅವನಿಗೆ. ಅವ್ನ ಫ್ರೆಂಡ್ಸ್ ಎಲ್ಲ ಅವನಿಗೆ ಹೇಳಿ ಅವನು ಅಲ್ಲಿಂದ ಬೆಂಗಳೂರಿಗೆ ಬಂದ. ನಾವು ನೋಡಿದ್ರೆ ಅವನಿಗೆ 2 ಮೇಯ್ನ್ ಪ್ರಾಬ್ಲಮ್ ಇತ್ತು. ಒಂದು ನರ್ವ್ ಪ್ರಾಬ್ಲಮ್ಮು. ಆ ನರ್ವ್ ಪ್ರಾಬ್ಲಮಿಂದ ಅವನಿಗೆ ಕರುಳು ಜರುಗಿ ಆಚೆ ಬರ್ತಿತ್ತು. ಸೊ ಇದನ್ನು ನಾವು ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂತ ಕರಿತೀವಿ. ಇವನಿಗೆ ಅದು 3 ತಿಂಗಳಿಂದ ಇರೋಕ್ಕೋಸ್ಕರ ಅದೇನಾಯಿತು, ಕರುಳು ಕೊಳ್ತೋಗೋಕ್ಕೆ ಶುರು ಆಗಿತ್ತು. ಸೊ ಇದು ಒಂದು ಎಮರ್ಜೆನ್ಸಿ ಸಿಚುವೇಶನ್. ಯಾಕಂತಂದರೆ ಈಗ ಕರುಳು ಪೂರ್ತಿ ಕೊಳ್ತೋಗ್ಬಿಟ್ರೆ ಅದೆಲ್ಲ ಇನ್ಫೆಕ್ಷನ್ನು ರಕ್ತಕ್ಕೆ ಹರಡಿದ್ರೆ ಆಮೇಲೆ ಜೀವಕ್ಕೂ ಅಪಾಯಕಾರಿ ಆಗೋಷ್ಟು ಪ್ರಾಬ್ಲಮ್ ಆಗ್ಬೋದಿತ್ತು. ಬಟ್ ಟೈಮ್ಲಿ ಇಂಟರ್ವೆನ್ಷನ್, ಸರ್ಜರಿ ಮಾಡಿದ್ವಿ, ಈಗ ಚೆನ್ನಾಗಿದ್ದಾನೆ. ನರ್ವು ಪ್ರಾಬ್ಲಮ್ ಇರೋದ್ರಿಂದ ರಿಕವರಿ ಈಸ್ ಗೋಯಿಂಗ್ ಟು ಟೇಕ್ ಅರೌಂಡ್ 6 months ಆಗ್ಬೋದು. ಬಟ್ ಅದರ್ವೈಸ್ ಐ ಥಿಂಕ್ ಈಸ್ ಡೂಯಿಂಗ್ ಗುಡ್.